ರಾಜ್ಯ ಗುತ್ತಿಗೆದಾರರ ಸಂಘದಿಂದ ಕಮಿಷನ್ ಆರೋಪ ಕೇಳಿ ಬರ್ತಾ ಇದೆ. ರಾಜ್ಯ ಸರ್ಕಾರದಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದೆ. ಸಿಎಂ ಡಿಸಿಎಂ ಸಚಿವರಿಗೆ ಗುತ್ತಿಗೆದಾರರ ಸಂಘ ಪತ್ರವನ್ನ ಬರೆದಿದೆ. ಮಧ್ಯವರ್ತಿಗಳು ಅಂದ್ರೆ ಕಾಣದ ಕೈಗಳು ಹದಗೆಡಿಸ್ತಾ ಇವೆ ಎಂಟೈರ್ ಸಿಸ್ಟಮ್ ಅನ್ನ. ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಮಂಜುನಾಥ್ ಈ ಆರೋಪವನ್ನ ಮಾಡ್ತಾ ಇದ್ದಾರೆ. 4 ನಿಗಮಗಳ ಎಂಡಿಗಳನ್ನ ಕರೆದು ಸಭೆ ನಡೆಸಿ ಕಾಣದ ಕೈಗಳ ಬಗ್ಗೆ ಎಂಡಿಗಳೊಂದಿಗೆ ಚರ್ಚೆ ಮಾಡಿ ಸಿಎಂ ಡಿಸಿಎಂ ಸತೀಶ್ ಜಾರಕಿಹೊಳಿ, ಬೋಸರಾಜು, ಸಿಎಂ ಡಿಸಿಎಂ ಹಾಗೆ ಇಬ್ಬರು ಸಚಿವರಿಗೆ ಪತ್ರವನ್ನ ಬರೆಯಲಾಗಿದೆ. ಕಮಿಷನ್ ಬಗ್ಗೆ ಆರೋಪವನ್ನ ಮಾಡಿದ್ದಾರೆ ಗುತ್ತಿಗೆದಾರರ ಸಂಘ. ಸರ್ಕಾರದ ವಿರುದ್ಧವಾಗಿ ಗುತ್ತಿಗೆದಾರರ ಸಂಘ ಆರೋಪವನ್ನ ಮಾಡ್ತಾ ಇದೆ. ಹಿಂದಿನ ಸರ್ಕಾರಕ್ಕಿಂತಲೂ ಈಗ ಕಮಿಷನ್ ಹೆಚ್ಚು ಹೋಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಮಾತನಾಡಿದ್ದಾರೆ ಮಂಜುನಾಥ್ ಅವರು. ಬನ್ನಿ ನೋಡೋಣ ಅವ್ರು ಏನ್ ಹೇಳಿದ್ದಾರೆ, ಕೇಳೋಣ. 40% ಆರೋಪ ಅಂತ ನಾವು ಹೇಳ್ತಾ ಇಲ್ಲ. ಹಣ ಬಿಡುಗಡೆಗೆ ಹಿಂದಿನ ಸರ್ಕಾರಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ತಗೊಂತಾರೆ. ದಯವಿಟ್ಟು ತಾವು ಇದರಲ್ಲಿ ಅರ್ಥ ಮಾಡ್ಕೋಬಹುದು. ಸೊ ಹೆಂಗ್ ಬಂದಿದೆ ಅಂತ ನಾವು ಇನ್ನೂ ಟೈಮ್ ಇದೆ, ಟೈಮ್ ಇನ್ನೂ ಪಕ್ವಾಗಿದೆ. ಮುಂದಿನ ದಿನಗಳಲ್ಲೆಲ್ಲ ಓಪನ್ ಆಗಿ ಯಾರ್ಯಾರು ಏನೇನು ಹೆಂಗೆ ಅಂತ ಹೇಳ್ತೀವಿ. ಇವ್ರು ಬೇಗ ಸರ್ಕಾರ ಎಚ್ಚೆತ್ಕೊಂಡ್ರೆ ಸರಿ. ನಮ್ಮನ್ನ ಪದಾಧಿಕಾರಿಗಳು ಕರೆದ್ಬಿಟ್ಟು ನಮ್ಮ ಪ್ರಾಬ್ಲಮ್ ಸಣ್ಣ ಮತ್ತು ಮಧ್ಯಮ ಗುತ್ತಿಗೆದಾರರು ಇಲ್ಲಿ ಇರೋರು ನಾವು 67 ಜನ ನಾವು ಸ್ಟೇಟ್ ಡೈರೆಕ್ಟರ್ಗಳು ಯಾರಿಗೂ ನಮ್ಗೆ ಬೇಕಾಗಿಲ್ಲ, ಸ್ವಂತಕ್ಕೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಕ್ಲಾಸ್ 4, ಕ್ಲಾಸ್ 3, ಕ್ಲಾಸ್ 1 ಕಾಂಟ್ರಾಕ್ಟರ್ಗಳು ಸಣ್ಣ ಮತ್ತು ಮಧ್ಯಮ ಗುತ್ತಿಗೆದಾರರಿಗೆ ಇವರು ಪೇಮೆಂಟ್ ರಿಲೀಸ್ ಮಾಡಬೇಕು ಇಮಿಡಿಯೇಟ್ ಆಗಿ. ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಪ್ರಾಮಾಣಿಕರು, ಆದ್ರೆ ಅಲ್ಲೊಂದು ಕಾಣದ ಕೈ ಕೆಲಸ ಮಾಡ್ತಾ ಇದೆ ಅಂತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಆರೋಪವನ್ನು ಮಾಡಿದ್ದಾರೆ. ಬನ್ನಿ ನೋಡೋಣ. ಸಣ್ಣ ಮತ್ತು ಮಧ್ಯಮ ಗುತ್ತಿಗೆದಾರರಿಗೆ ಪೇಮೆಂಟ್ ಸಿಗೋದಿಲ್ಲ, 3 ವರ್ಷದಿಂದ ಬಾಕಿ ಇದೆ. ಫಾರ್ ಎಕ್ಸಾಂಪಲ್ ನೋಡಿ, ಜಾರಕಿಹೊಳಿ ಸಾಹೇಬರು ಮಹಾನ್ ಪ್ರಾಮಾಣಿಕರು, ಅದರಲ್ಲಿ 2 ಮಾತಿಲ್ಲ. ಯಾಕಂದ್ರೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದ್ರೆ ಅಲ್ಲೊಬ್ಬ ಕಾಣದ ಕೈ ಕೆಲಸ ಮಾಡ್ತಾ ಇದ್ದೆ. ಯಾಕಪ್ಪ ಕೆಲಸ ಮಾಡ್ತಿದೆ ಅಂದ್ರೆ ಅದ್ರಲ್ಲಿ ಇರ್ತಕ್ಕಂಥ 3 ಜನ ಇಂಪಾರ್ಟೆಂಟ್. ಯಾರು ಗೊತ್ತಾ? ನಮ್ಮ PWD ಸೆಕ್ರೆಟರಿ, ಅವ್ರನ್ನ ಕೇಳಿ ನನಗೆ ಗೊತ್ತಿಲ್ಲ ಅಂತಾರೆ. IFA ನನಗೆ ಗೊತ್ತಿಲ್ಲ ಅಂತಾರೆ. ಆಮೇಲೆ ನಮ್ದು ಇವರು ಯಾರು OSD ಇದ್ದಾರೆ, ಪಾಟೀಲ್ ಸಾಹೇಬ್ರು, VN ಪಾಟೀಲ್ ಸರ್, ಅವ್ರು ಕೇಳಿ ನನಗೆ ಗೊತ್ತಿಲ್ಲ ಅಂತಾರೆ. ಮತ್ತೆ ಯಾರಿಗೆ ಗೊತ್ತು? ಮಧ್ಯವರ್ತಿಗಳು ಅಂದ್ರೆ ಜಾರಕಿಹೊಳಿ ಸಾಹೇಬರು ಇದುವರೆಗೂ ಸಂಬಂಧಿಕರು ಯಾರು ಬರ್ತಿರ್ಲಿಲ್ಲ. ಮಧ್ಯದಲ್ಲಿ ಅಧಿಕಾರಿಗಳೇ ಅಧಿಕಾರ ನಡೆಸೋರು. ಜಾರಕಿಹೊಳಿ ಸಾಹೇಬರು ಕನ್ಫರೆನ್ಸ್ ತಗೊಂಡು ಮಾಡ್ತಾ ಇದ್ವಿ. ಈಗ 3-4 ತಿಂಗಳಿಂದ ಅವ್ರ ಸಂಬಂಧಿಕರು ಒಬ್ರು ಎಂಟರ್ ಆಗಿದ್ದಾರೆ, ಆಯ್ತಾ. ಆಮೇಲೆ DK ಶಿವಕುಮಾರ್ ಸಾಹೇಬರು, DCM ಸಾಹೇಬರಿಗೆ ಅವರಿಗೆ ಯಾರು ಅನ್ನೋದೇ ಗೊತ್ತಾಗಿಲ್ಲ. ಅಲ್ಲಿ ಬ್ರೋಕರ್, ನಿಜವಾಗ್ಲೂ ಈ ಮಾತು ಉಪಯೋಗಿಸ್ಬಾರ್ದು, ಬ್ರೋಕರ್ಸ್ ಇದ್ದಾರೆ ಅಲ್ಲಿ. ಒಬ್ರು ಸುಮ್ಮನೆ ಓಡಾಡಿದ್ರೆ ಸಾಕು, ನಿಮ್ಗೆ ಎಷ್ಟು ಬೇಕು LOC ಬನ್ನಿ ಕೊಡಿಸ್ಕೊಡ್ತೀನಿ ಅಂತ ಹೇಳಿ ತಗೊಂಡೋಗಿ ಕೊಡಿಸೋಂಥ ಕೆಲಸ ಮಾಡ್ತಾರೆ. ಯಾಕೆ ಇದು? ಆಮೇಲೆ ಅವ್ರು ಎಲ್ಲಿ LOC ಬರೀತಾರೆ, ಎಲ್ಲಿ ಪೇಮೆಂಟ್ ಬರೀತಾರೆ ಯಾರಿಗೂ ಇಲ್ಲ. ಅವ್ರಿಗೂ ಸಹ 3ನೇ ತಾರೀಕು ಪೇಮೆಂಟ್ ಹೇಳಿದಾಗ ಕೊಡ್ತೀನಿ 5 ರಿಂದ 50 ಲಕ್ಷ ಇರೋರಿಗೆ ಫಸ್ಟ್ ಕ್ಲಿಯರ್ ಮಾಡ್ಬಿಡೋಣ ಅಂದ್ರು. ಬಟ್ ಮಾತಾಡ್ತಾರೆ ಹೊರತು ಆಕ್ಷನ್ ತಗೊಂಡಿಲ್ಲ.